ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ಇವತ್ತು ನಾನು ನಮ್ಮೂರಿನ ಒಂದು ಸ್ಪೆಷಲ್ ನರ್ಗೀಸ್ ಮಂಡಕ್ಕಿನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ದಾವಣಗೆರೆಯ ಒಂದು ಸ್ಪೆಷಲ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕಿಗೆ ತಿನ್ನೋಕ್ಕೆ ಭಾಳ ರುಚಿ. ಇದಕ್ಕೊಂದು ಯುನೀಕ್ ಆಗಿರುವಂಥ ಒಂದು ಟೇಸ್ಟ್ ಇದೆ. ನೀವು ಅದನ್ನು ಟ್ರೈ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ನೋಡಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ 2 ಸ್ಪೂನು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ 1 ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಳ್ಳೋಣಂತೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ನಾನು ಒಂದಿಷ್ಟು ಕರಿಬೇವು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಕಡಲೆ ಬೀಜ ಹಾಕ್ಕೋತಿದ್ದೀನಿ. ಒಂದು 1/4 ಕಪ್ನಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಆದ ನಂತರ, ಅದು ಹುರಿದ ನಂತರ ನೋಡಿ ಲೈಟ್ ಬ್ರೌನ್ ಕಲರ್ ಬಂದಿದೆಯಲ್ಲ, ಇದಾದ ನಂತರ ನಾನು ಮೆಣಸಿನ್ಕಾಯಿ ಹಾಕ್ಕೋತೀನಿ. ಇದು ತುಂಬ ಸ್ಪೈಸಿಯಾಗಿರುತ್ತೆ. ಇದು ಕೂಡ ನೀವು ಎಷ್ಟು ಸ್ಪೈಸಿಯಾಗಿ ಮಾಡ್ಕೋದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಜಜ್ಕೊಂಡಿರೋಂಥದ್ದು 8ರಿಂದ 10 ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ಆಮೇಲೆ ಮೆಣಸಿನ್ಕಾಯಿ ನಿಮ್ಮ ಟೇಸ್ಟಿನ ಪ್ರಕಾರ ನೀವು ಜಾಸ್ತಿ ಹಾಕೋಬೋದು, ಚೆನ್ನಾಗಿ ರುಚಿಯಾಗಿರುತ್ತೆ. ಇದಕ್ಕೆ ಈಗ ನಾನು ಮಂಡಕ್ಕಿನ ಹಾಕ್ತಾ ಇದ್ದೀನಿ. ಪುರಿ ಅಂತ ಕರೀತಾರೆ, ಅಥವಾ ಮಂಡಕ್ಕಿ, ನಮ್ಮ ಕಡೆ ಎಲ್ಲ ಇದನ್ನ ಮಂಡಕ್ಕಿ ಅಂತಾರೆ. ಇದಕ್ಕೀಗ ಫ್ರೆಶ್ ಆಗಿರೋಂಥ ಒಂದು ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು 1-2 ದೊಡ್ಡ ಸ್ಪೂನಷ್ಟು ಪುಟಾಣಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಶುಗರ್ನ 1-2 ಸ್ಪೂನಷ್ಟು ಹಾಕಬೇಕು. ಶುಗರ್ ಪೌಡರ್ ಹಾಕಬೇಕು, ಶುಗರ್ ಹಾಕಬಾರ್ದು, ಶುಗರ್ ಪೌಡರ್ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನು ಮಂಡಕ್ಕಿ ಏನು ಹಾಕ್ತಾ ಇದ್ದೀನಲ್ಲ, ಅದು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೋದು. ನಾನಿವಾಗ ಇದರಲ್ಲಿ 4ರಿಂದ 5 ಕಪ್ ಮಂಡಕ್ಕಿನ ಹಾಕಿದ್ದೀನಿ. ಈಗ ನಿಮಗೆ ಎಷ್ಟು ಜಾಸ್ತಿ ಬೇಕು, ಎಣ್ಣೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿ ಮೇಲೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದು ಸ್ವಲ್ಪ ಸಣ್ಣ ಊರಿನ ಮೇಲೆ ಒಂದು 3ರಿಂದ 5 ನಿಮಿಷ ಇರಕ್ಕೆ ಬಿಡಬೇಕು. ಈ ಥರ ನಾವು ಫ್ರೈ ಮಾಡ್ತಾ ಇರಬೇಕು. ಹಿಂಗೆ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಆಗುತ್ತೆ. ಒಂದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಂದರೆ ಫ್ರೈ ಮಾಡಬೇಕು. ಒಂದು 5-10 ನಿಮಿಷ ಆದ ತಕ್ಷಣ ಅದು ಈ ಥರ ಕ್ರಿಸ್ಪಿಯಾಗಿ ಆಗುತ್ತೆ ಚೆನ್ನಾಗಿ. ನೋಡಿದ್ರಲ್ಲ, ಈ ಥರ ಇವಾಗ ರೆಡಿಯಾಗಿದೆ. ಇದು ಸಂಜೆ ಹೊತ್ತಲ್ಲಿ ತಿನ್ನೋಕ್ಕೆ ತುಂಬ ಸೂಪರಾಗಿರುತ್ತೆ. ಇದ್ರ ಮೇಲೆ ಈರುಳ್ಳಿ ಹಾಕ್ಕೋಬೋದು, ಸ್ವಲ್ಪ ಖಾರ ಉದುರಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನರ್ಗೀಸ್ ಮಂಡಕ್ಕಿ ಜೊತೆಗೆ ಮೆಣಸಿನ್ಕಾಯಿ ಅಂದರೆ ನಮ್ಮ ದಾವಣಗೆರೆ ಸ್ಪೆಷಲ್. ಇದನ್ನು ಪ್ಲೀಸ್ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇದನ್ನು ನಿಮ್ಮ ಫೇವರೆಟ್ ತಿಂಡಿ ಆಗುತ್ತೆ ಸಂಜೆ ಹೊತ್ತಲ್ಲಿ. ತುಂಬ ಧನ್ಯವಾದಗಳು ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ. ನಮಸ್ಕಾರ.